ಅವನಿಗೆ ನೀವು ಕೊಟ್ಟಿಲ್ವಾ? ನನಗೆ ಹೇಳಿದ್ದೀನಿ, ನೀವು ಅವ್ರಿಗೆ ನೀವು ರಾಜು ನೀವು ಬೆಳಗ್ಗೆಯಿಂದ ನೋಡಿದ್ದೀರಾ. ನಾನು ಹೇಳ್ತಾ ಇದ್ದೀನಿ, ದೀಸ್ ಪೀಪಲ್ ಆರ್ ರೌಡಿ ಶೀಟರ್ಸ್, ದೀಸ್ ಪೀಪಲ್ ಆರ್ ಹೆವಿಚುವಲ್ ಕ್ರಿಮಿನಲ್ಸ್. ಯು ಹ್ಯಾವ್ ಬೀನ್ ಸೀಯಿಂಗ್ ದೆಮ್ ಸಿನ್ಸ್ ಮಾರ್ನಿಂಗ್. ಬಟ್ ನಿಮಗೆ ಪ್ರಿಜುಡೈಸ್ಡ್ ಗಿಜುಡೈಸ್ಡ್, ದಟ್ಸ್ ಮೈ ಅಬ್ಸರ್ವೇಷನ್. ನಾನು ಅವ್ರು ಯಾರು ನನಗೆ ಗೊತ್ತಿಲ್ಲ, ನಾನು ಇವತ್ತೇ ನೋಡ್ತಿರೋದು. ಬಟ್ ನೀವು ನಮ್ಗೆ ಹೇಳ್ತೀನಿ, ಅವ್ರಿಗೆ ಹೇಳಿದ್ದೀರಾ ನೀವು ಅವ್ರಿಗೆ ಯಾರೋ ನೀವು ಗೂಂಡಾಗಿರಿ ಮಾಡ್ತಾ ಇರೋರು ಹೋಗ್ರ ಆಚೆ ಅಂತ ಒಂದು ಮಾತಾಡಿದ್ದೀರಾ? ನೀವು ACPನ ಸರ್, ನೀವು ಇದ್ದೀರಾ ಬೆಳಗ್ಗೆಯಿಂದ, ನಿಮಗೂ ಒಂದು ಸ್ವಂತವಾದ ಒಂದು ಪ್ರಜ್ಞೆ ಇರುತ್ತೆ. ನೀವೇನು ಸರ್ ನಿಮ್ಗೊಂದು ಪ್ರಜ್ಞೆ ಇರುತ್ತಲ್ವಾ? ಅವ್ರಿಗೆ ಯಾರಿಗಾದ್ರು, ನಾನು ಗಿರೀಶು ಅಷ್ಟೇ, ಆ ಗಿರೀಶ್ ಒಂದು ನಿಮಿಷ ಹೇಳ್ತೀನಿ, ಒಂದು ಮಾತು ಅವನಿಗೆ ಗೂಂಡಾಗೆ, ಆ ಲೋಫರ್ ಗೂಂಡಾಗೆ ಮಂಜುನಾಥ್ ರೆಡ್ಡಿ ಅವರೇ, ನೀವು ನಿಮ್ಮವ್ರು ಯಾರ ಮೇಲೂ ಕೈ ಮಾಡಬಾರ್ದು ಅಂತ ಒಂದು ಮಾತು ಅಂದಿದ್ದಿದ್ರೆ ಇವತ್ತಿನ ಗಂಟೆ ಇಷ್ಟು ತನಕ ಹೋಗ್ತಾನೆ ಇರಲಿಲ್ಲ. ಅದಕ್ಕೆ ನಾನು ಹೇಳ್ತಾ ಇರೋದು, ಆ ವಿಡಿಯೋ ಕೂಡ ನೋಡಿ ನೀವು. ಒಂದು ಮಾತು, ನಾನು ಅಹಿಂಸೆ, ನಾನು ರೋಷವಾಗಿ ಮಾತಾಡಬಹುದು, ಧೈರ್ಯ ಆಗಿರ್ಬೋದಲ್ಲ, ನಾನು ಅವನ ಮೇಲೆ ಹೊಡೆಯೋದವನಲ್ಲ. ನಾನು ಹೋಗ್ತೀನಿ, ಅವನೆಷ್ಟು ಹೊಡಿತಾನೋ ನೋಡ್ತೀನಿ ಅಂತ ಹೋಗೋದವನು. ಈಗಲೂ ಅದನ್ನೇ ಮಾಡ್ತೀನಿ. ಇದೇ ಬೀದಿಲಿ ಓಡಾಡೋನು ನಾನು, ಇನ್ನೆಲ್ಲೋ ಇಲ್ಲ, ಇದೇ ಏರಿಯಾದಲ್ಲಿ ಓಡಾಡೋನು. ಯಾಕೆ ನಾನು ಅವ್ರು ಎದುರಿಸ್ತಾ ಇದ್ದೀನಿ? ನೀವು ಕಾಕಿ ಡ್ರೆಸ್ ಹಾಕೊಂಡಿರೋರು ಇವತ್ತಲ್ಲ ನಾಳೆ ನ್ಯಾಯವಾಗಿರ್ತೀರಾ, ಗೂಂಡಾಗಳನ್ನ ಅದು ಬಸ್ಸಲ್ಲಿ ಇಡ್ತೀರಾ ಅಂತ. ಇಲ್ಲ ನಾನೇನು ಬಾಡಿಗಾರ್ಡ್ ಸಿಕ್ಕೊಂಡು ಹೋಗೋಕ್ಕಾಗುತ್ತಾ? ನೀವು ನೋಡ್ತಾನೆ ಇದ್ದೀನಿ ಬೆಳಗ್ಗೆಯಿಂದ ನಿಮ್ಮ ಪೊಲೀಸರದ್ದು ಪೂರ್ತಿ ಆ ಗೂಂಡಾಗಳು ಸಪೋರ್ಟೇ ಮಾಡ್ತಾ ಇದ್ದೀರಾ ನೀವು. ಅವ್ರಿಗೊಂದು ಮಾತು ನನಗೆ ಹೇಳಿದ್ರಲ್ವಾ, 10% ಅಲ್ಲಿ ಒಂದು ಮಾತು ನೀವು 10ರಲ್ಲಿ ಒಂದು ಭಾಗ ಅವ್ರು ಹೇಳಿದ್ರೆ ಸಾಕಾಗಿತ್ತು. ಅವ್ರು ಹೆಂಗ್ ಬಂದ್ರು ಅವರು ಅವ್ನು ಯಾವನ ಒಬ್ಬ ಕುಳ್ಳಿಗಿದಾನಲ್ಲ, ಅದು ಕುತ್ತಿಗೆ ನಾಯಿ ಚೈನ್ ಹಾಕೊಂಡು ಎಷ್ಟು ಎದುರಾಡ್ತಿದ್ದಾನ? ಯಾರು ನೀವಾ ಪೊಲೀಸರು ಅಲ್ವಾ? ನೀವು ರೋಡಿಗಳು ಆಗ್ಬಿಟ್ಟಿದ್ದೀರಾ, ಅವ್ರು ಪೊಲೀಸರು ಆಗ್ಬಿಟ್ಟಿದ್ದಾರೆ. ನೀವು ನಿಜವಾಗ್ಲೂ ಸರ್ ಹೇಳ್ತೀನಿ, ನೀವು ಬಟ್ಟೆ ಬಿಚ್ಚಾಕ್ಬಿಡಿ ಸರ್, ರೆಗ್ಯುಲರ್ ಬಟ್ಟೆ ಹಾಕೊಳ್ಳಿ ಸರ್, ಕೊಟ್ಬಿಡಿ ಸರ್ ಸ್ಟೇಷನ್ ಅವ್ರಿಗೆ. ಅವ್ರ ಸ್ಟೇಷನ್ ಅಲ್ಲಿ ಕುತ್ಕೊಳ್ಳಿ. ನೀವ್ ಯಾಕಿದ್ದೀರಾ? ನೀವು ಪೊಲೀಸ್ ಸ್ಟೇಷನ್ ಅಲ್ಲಿ ಕುತ್ಕೊಳ್ಳೋದಕ್ಕೆ ಲಾಯಕ್ಕಿಲ್ಲದ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದೀರಾ. ಅವ್ನು ನಿಮ್ ಮುಂದೆನೇ ಅಷ್ಟು ಬೈತಾನಲ್ಲ ನನ್ನ, ಅವ್ನು ಚೋಟುದ್ದ ಇರೋನು ಎಲ್ಲರೂ, ಅವ್ನು ಒಬ್ಬನು ಸುಮ್ಮನಿರಪ್ಪ, ಒಬ್ಬ ಅವ್ರ ಕಡೆ ಇರೋನಾಗ್ಲಿ, ಒಬ್ಬ ಪೊಲೀಸಲ್ಲಿ ನೀನ್ ಯಾಕೆ ಮಾತಾಡ್ತಿದ್ಯಾ, ಏನಷ್ಟು ಹೊಡಿತಿದ್ಯಾ, ಯಾಕೆ ಹೊಡೆಯೋದು ಬಾ ಆಚೆ ಬಾ ಅಂತ ಇದೆಯಾ? ಒಬ್ಬ ಕಾಕಿ ಡ್ರೆಸ್ ಹಾಕೊಂಡಿರೋ ವ್ಯಕ್ತಿಯನ್ನ ನನಗೆ ಹೇಳ್ತಾ ಇದ್ದೀರಾ? ಅಲ್ಲ ಮುಂದುವರ್ಸೋದಲ್ಲ, ನಾ ಬನ್ನಿ, ನಾವಿಬ್ರು ಹೋಗೋಣ, ಬನ್ನಿ ಬೇಕಾದ್ರೆ ನೀವು ನನ್ನ ಜೊತೆ ಬನ್ನಿ. ಅಲ್ಲಿ ತನಕ ನಾನು ಹೋಗ್ಲೇಬೇಕೀಗ. ಇಲ್ಲ ಏನ್ ಮಾಡ್ತಾರೆ ಅವ್ರು? ಇವತ್ತು ರಾತ್ರಿ ಕಲ್ಲು ಹೊಡಿತಾರೆ, ನಮ್ಗೆ ಕಲ್ಲು ಹೊಡಿತಾರೆ. ಇವತ್ತು ರಾತ್ರಿ ನಮ್ಗೆ ಕಲ್ಲು ಹೊಡಿತಾರೆ. ನೀವು ನಿಮ್ಮ ಮುಂದೆನೇ ಇಷ್ಟೆಲ್ಲ ಗೂಂಡಾಯಿಸಂ ಮಾಡಿರೋರು ಬರಲ್ಲ ಅಂತ ಹೆಂಗೆ ಗ್ಯಾರಂಟಿ? ಅವ್ರು ಹೊಡಿತೀನಿ ಅಂತ ಹೇಳಿದಾನಲ್ಲ, ನಾನು ಹೋಗಿ ಬರ್ತೀನಿ. ನಾನು ಬೇಕಾದ್ರೆ ಕೈ ಹಗ್ಗ ಕಟ್ಟಿ, ನಾನು ಕೈ ಹತ್ತೋ ವ್ಯಕ್ತಿ ಅಲ್ಲ. ಹಗ್ಗ ಕಟ್ಟಿ, ಹಿಂದೆ ಕಟ್ತಿರೋ ಮುಂದೆ ಕಟ್ತಿರೋ ಕಟ್ಟಿ, ಬೇಡಿ ಹಾಕಿ, ಐ ಡೋಂಟ್ ಕೇರ್. ಬಟ್ ಅವನು ಹೊಡಿತೀನಿ ಅನ್ನಲ್ಲ, ಎಷ್ಟು ಹೊಡಿತಾನೆ? ಇದು ಕಷ್ಟಪಟ್ಟು ದುಡ್ದಿರೋ ದೇಹ. ಈ ದರಿದ್ರದವ್ರು ಗೆಡ್ಡೆ ಎಲ್ಲ ಬಗೋದಿಲ್ಲ. ಇಲ್ಲ ನೀವು ನಾನು ಅಲ್ಲಿ ಹೋಗ್ಬೇಕು. ನೀವು ಹೆಂಗ್ಬಿಟ್ರಿ ನೀವು? ಏನ್ ಮಾಡ್ತೀರಾ? ಮತ್ತೆ ನೀವು ಅವ್ನು ಒಂದು ಮಾತಾಡಲ್ಲ, ನನಗೆ ಬಂದು ಪಾಠ ಹೇಳ್ತಿಲ್ಲ. ನನಗೆ ಶಾಂತಿ ಏನು ನಮಗೆ ನಾವೇನು ಅವ್ರಿಗೇನು ಹೆದರ್ಬೇಕಾ? ನಾನು 101 ಹೇಳ್ತೀನಿ ಅವನಿಗೆ. ಗೂಂಡ ಅವನು ಮೇಯರ್ ಗೂಂಡ, ಆ ಮೇಯರ್ ಎಕ್ಸ್ ಮೇಯರ್, ಆ ಮೇಯರ್ ಗೂಂಡ ಜೊತೆ ಬಂದಿರೋರು ಅವ್ರು ಗೂಂಡಗಳಲ್ವಾ? ಅವ್ನು ಗೂಂಡ ಅಂದಿರಾ? ಓ ಪುಣ್ಯಾತ್ಮ, ಒಬ್ಬ ಮನುಷ್ಯ, ನೀನು ಶಾಂತಿ ಪುರುಷ ಗೊಮ್ಮಟೇಶ್ವರ ಅನ್ಬೇಕು ಅವನಿಗೆ. ನೀರು ಬರಲ್ಲ, ನೀರು ಬೇಡ. ಇಲ್ಲ ನೀವು ನೀರು ಕುಡಿದಂದಲ್ಲ, ಕುಡಿಯಲ್ಲ. ಮತ್ತೆ ಹಾಗೆ ಮಾತಾಡಬೇಕು. ನಮಗ್ ಮಾತ್ರ ಬೋಧನೆ ಮಾಡ್ತೀರಾ? ಲೋಫರ್ಗಳಿಗೆ ಗೂಂಡಗಳನ್ನ ತಲೆ ಮೇಲೆ ಇಟ್ಕೊಂಡಿದ್ದೀರಾ ನೀವು. ನಿಮ್ಗೆಲ್ಲರೂ ನನಗೆ ಗೊತ್ತು, ಇವ್ರು ರಾಜು ಅವರು ಬಂದೋಬಸ್ತ್ ಬಂದಿದ್ದಾರೆ, ನಾನು ಅವ್ರ ಮೇಲೆ ಏನು ಮಾತಾಡಲ್ಲ. ಆದ್ರೆ ಗಿರೀಶ್ ಅನ್ನೋ ವ್ಯಕ್ತಿ ನಾನು ಲಾಯಕ್. ಹೌದು ಸರ್, ನಿಮ್ಗೆ ಅಧಿಕಾರ ಇದೆಯೋ ಇಲ್ಲ ಗೊತ್ತಿಲ್ಲ. ಆ ಮನುಷ್ಯ ನಾಲಾಯಕ್. ಅವನು ಪಾಪ ಬಹುಶಃ ಯಾರು ಏನವನ ಹೆಸರು, ರೌಡಿ ಮಂಜುನಾಥ್ ರೆಡ್ಡಿ, ಅವ್ರ ಮನೆ ಬಾಗಿಲಲ್ಲಿ ಕಾಯ್ತಾ ಇರ್ಬೇಕು. ಒಂದು ಮಾತು ಆ ವಿಡಿಯೋ ನೋಡಿದ್ರೆ ನೀವು, ಒಂದು ಮಾತು ಮಂಜುನಾಥ್ ರೆಡ್ಡಿ ಅವರೇ, ನಿಮ್ ಕಡೆ ಅವ್ರು ಸುಮ್ಮನೆ ಇರೋದಕ್ಕೆ ಒಂದು ಮಾತಂದಿಲ್ಲ. ಇನ್ಸ್ಪೆಕ್ಟ್ರ SIಗಳು ನಿಮ್ಗೆ ಗೊತ್ತಿರಲಿ, DT ಜಯಕುಮಾರ್ ಅಂತ ಒಬ್ಬ SI MLA ದರ ಅಂತ ಹೇಳ್ಕೊಂಡು ಹೋಗಿದ್ದ. ಆ ಮನುಷ್ಯ MLA ಆದ, ಮಿನಿಸ್ಟರ್ ಆದ, ಆಮೇಲೆ SI ಆಗಿದ್ದಾಗಲೇ ಒಬ್ಬ MLA ಹೇಳ್ಕೊಂಡು ಹೋಗಿದ್ದ. ನೀವು 3 ಸ್ಟಾರ್ 3 ಸ್ಟಾರ್ ಹಾಕೊಂಡು ಏನು GB ಕಾರ್ಪೊರೇಟರ್, ಗೂಂಡ ಕಾರ್ಪೊರೇಟರ್ಗೆ ಅವನ ಮನೆ ಬಾಗಿಲು ಕಾಯುವಂತ ರೀತಿಯಲ್ಲಿ ನಡ್ಕೊಂಡ್ರೆ
ಪೊಲೀಸರು ಹೋಮ್ ಮಿನಿಸ್ಟರ್ ಕಾನ್ಸ್ಟಿಟ್ಯೂನ್ಸಿ ಸ್ವಲ್ಪ ಹೋಮ್ ಮಿನಿಸ್ಟರ್ ಗೌರವ ತರಗಾರು ನಡ್ಕೋಬೇಕಲ್ಲ. ಇಲ್ಲ, ಹೋಮ್ ಮಿನಿಸ್ಟರ್ ಕಾನ್ಸ್ಟಿಟ್ಯೂನ್ಸಿಲಿ ಗೂಂಡಾಗಳಿದೆ ದರ್ಬಾರು, ಪೊಲೀಸರು ಗೂಂಡಾಗಳ ರಸ್ತೆಯಲ್ಲಿ ಅಂತ ಹೆಡ್ಲೈನ್ ಬರೋ ತರ ನೋಡ್ಕೊಳ್ತಾ ಇದ್ದೀರಾ ನೀವು. ಅಷ್ಟು ಧಮಕಿ ಆಗ್ತಾರಲ್ಲ ಅವರೆಲ್ಲ ಗೊತ್ತು. ಬೆಳಗ್ಗೆಯಿಂದ ಇಲ್ಲೇ ಇದ್ದಾರೆ, ಇಲ್ವರೆಗೂ ಬೆಳಗ್ಗೆಯಿಂದ ಎಷ್ಟೋ ಜನ ಯಾರೆಲ್ಲ ಎಲ್ಲ ಇದ್ದಾರೆ ಮುಂದೆ ಅವ್ನು ಕೇಳ್ತಾನೆ ಮನೆ ಎಲ್ಲಿ ಅಂತ. ಎಲ್ಲ ಅವ್ನ ನಮ್ಮ ಮನೆ ಎಲ್ಲ ವೆಬ್ಸೈಟ್ ಅಲ್ಲಿ ಇದೆ, ಎಲ್ಲ ಫೇಸ್ಬುಕ್ ಅಲ್ಲಿ ಇದೆ. ಯಾವೊಂದು ಏನು ಮಾಡ್ಕೊಳಕ್ಕಾಗಲ್ಲ, ಏನಂತಾರೆ ಏನು ಮಾತಾಡಲ್ಲ, ಏನು ಗೊತ್ತಿಲ್ಲ. ರೌಡಿಗಳನ್ನ ಬಡಿಯೋದಿಕ್ಕೆ ಬಿಟ್ಬಿಟ್ಟು ಹೊಡೆದಾದ್ಮೇಲೆ ರೇಪ್ ಆಗ್ತಾ ಇದೆ ಸರ್, ದಯವಿಟ್ಟು ಇಲ್ಲಿ ಹೋಗಿ ಅಂದ್ರೆ ರೇಪನ್ನ ಮಾಡ್ರು ಆಗ್ಲಿ ಬಿಡಿ, ಆಮೇಲೆ ಹೋಗೋಣ ಬಾಡಿ ತಗೊಂಡು ಹೋಗೋಣ ಅನ್ನೋ ತರಕ್ ನಡ್ಕೊಳ್ತಾ ಇದ್ದೀರ ಪೊಲೀಸ್. ಅವ್ನು ಯಾರು ಸರ್ ಹೇಳೋದಕ್ಕೆ ಕ್ಲೋಸ್ ಮಾಡುವಂತ, ನಾಳೆ ಬನ್ನಿ ಅಂತ. ಅವ್ರ ಜನರ ಕಾಳಜಿ ಇದ್ದಿದ್ರೆ ನಮ್ಮ ತರಕ್ಕೆ ನಾಳೆನೂ ಬನ್ನಿ, ಸಂಜೆ ತನಕ ಏನ್ ಬೇಕಾಗಿತ್ತು ಒಂದೇನಾದ್ರು ಅನ್ನ ಅವನು ಅದನ್ನ ಬಿಟ್ಟು ಅವ್ರು ಯಾವ ನೋಡಿ ಬನ್ನಿ ಇಲ್ಲಿ ನೋಡಿ, ನೀವು ಜನ ನೋಡಿ, ಅವ್ರು ನೋಡಿ, ಇವನು ಇವರೆಲ್ಲ ಈ ಮನುಷ್ಯ ಯಾರು ಈ ಮನುಷ್ಯ ಹೊಡಿತೇನಪ್ಪ, ಹೊಡಿ ಯಾರು ನೀನು ಯಾರು ಹೊಡಿಯಕಂದಿದ್ದು, ಯಾವ ಹೊಡಿತೀನಿ ಅಂದವನು ಯಾರೋ ಬರ ಇಲ್ಲ ಯಜಮಾನ್ರೆ ನೋಡಿ ಬರ್ತಾ ಇದ್ದ ನೋಡಿ ಬರ್ರಿ. ಯಾಕಪ್ಪ ಇದು ಮಾಡ್ತಾರೆ ಇವರು? ಯಾರನ್ನು ಗೊತ್ತಾಯ್ತಲ್ಲ ಹಿಡ್ಕೋಬೇಕು ಅವನ ನೀವು ಅಷ್ಟೇ. ನನ್ಗೆ ಇನ್ನೇನಿಲ್ಲ, ಅವ್ನಿಗೆ ಯೋಗ್ಯತೆ ಇದ್ದಿದ್ರೆ ಅವನಿಗೆ ಮನುಷ್ಯ ಆಗಿದ್ರೆ ತೋರಿಸ್ಬೇಕಾಗಿತ್ತು ತಪ್ಪು. ಚೆನ್ನಾಗಿರ್ತೀರ, ಇದೆಲ್ಲ ಮಾತುಗಳು ಹೇಳೋದು ಚೆನ್ನಾಗಿರುತ್ತೆ, ಯಾವುದು ಅದಕ್ಕೂ ಸಂಬಂಧನೇ ಇಲ್ಲ. ಯಾವ ಲೋಪರುಗಳು